ನಮಸ್ಕಾರ ಫ್ರೆಂಡ್ಸ್, ನಾನು ಶಿವರಾಜ್ ಪಾಟೀಲ್. ನಿಮಗೆ ಟುಡೇಸ್ ಇನ್ವೆಸ್ಟ್ಮೆಂಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಮ್ಮ ಚಾನಲಲ್ಲಿ ನಾವು ನಿರಂತರವಾಗಿ ಕನ್ನಡದಲ್ಲಿ ನಿಫ್ಟಿ ಹಾಗೂ ಬ್ಯಾಂಕ್ ನಿಫ್ಟಿ ಇಂಟ್ರಾಡೇ ಟ್ರೇಡಿಂಗ್ ಲೆವೆಲ್ಸ್ನ ಡಿಸ್ಕಸ್ ಮಾಡ್ತೇವೆ. ಹಾಗೂ ಆದಷ್ಟು ವೀಕೆಂಡಲ್ಲಿ ಇನ್ವೆಸ್ಟ್ಮೆಂಟು ಹಾಗೂ ಟ್ರೇಡಿಂಗಿಗೆ ಸಂಬಂಧಪಟ್ಟ ವಿಡಿಯೋಗಳನ್ನು ತಗೊಂಡು ಬರ್ತಾ ಇರ್ತೇವೆ. ಸೊ ಇವತ್ತಿನ ದಿನ ಈ ವಿಡಿಯೋದಲ್ಲಿ ನಾವು 19th ಡಿಸೆಂಬರ್ ನಿಫ್ಟಿ ವೀಕ್ಲಿ ಎಕ್ಸ್ಪೈರಿ ದಿನದ ನಿಫ್ಟಿ ಹಾಗೂ ಬ್ಯಾಂಕ್ ನಿಫ್ಟಿ ಟ್ರೇಡಿಂಗ್ ಅನಾಲಿಸಿಸ್ ಮಾಡೋಣ. ಸೊ ಅದಕ್ಕಿಂತ ಮುಂಚೆ 18th ಡಿಸೆಂಬರ್ ನಿಫ್ಟಿನಲ್ಲಿ ಏನಾಯ್ತು ಅಂತ ನೋಡೋದಾದ್ರೆ, ನಿಫ್ಟಿ ಅಗೇನ್ ಮತ್ತೊಂದು ದಿನದ ಕರೆಕ್ಷನ್ ಇಲ್ಲಿ ಕಾಣ್ತು. ಸ್ಟಾರ್ಟಿಂಗ್ ಆಫ್ ದ ಡೇ ಸ್ವಲ್ಪ ಬುಲ್ಲಿಶ್ ಮೂವ್ಮೆಂಟ್ ಪಾಸಿಟಿವ್ ಆಗಿ ತೋರಿಸ್ತಾ ಇದ್ದಿದ್ದು, ಅಲ್ಲಿಂದ ಬಂದ ಕರೆಕ್ಷನ್ ಯಾವುದೇ ಲೆವೆಲ್ ಅಲ್ಲಿ ಸರಿಯಾದ ರಿಕವರಿ ಕಾಣದೆ ಎಂಡ್ ಆಫ್ ದ ಡೇ 137 ಪಾಯಿಂಟ್ಸ್ ಅಷ್ಟು ನೆಗೆಟಿವ್ ಅಲ್ಲಿ ಕ್ಲೋಸ್ ಆಯ್ತು. ಅದೇ ಬ್ಯಾಂಕ್ ನಿಫ್ಟಿನಲ್ಲಿ ಹೆಚ್ಚಿನ ಕರೆಕ್ಷನ್ ಬಂದು ಬ್ಯಾಂಕ್ ನಿಫ್ಟಿ 1.32% ಅಷ್ಟು ಅಂದ್ರೆ 695 ಪಾಯಿಂಟ್ಸ್ ಅಷ್ಟು ನೆಗೆಟಿವ್ ಅಲ್ಲಿ 52,139 ಹತ್ರ ಬ್ಯಾಂಕ್ ನಿಫ್ಟಿ ಆವರೇಜ್ ಕ್ಲೋಸಿಂಗ್ ನ ಕಂಡಿದೆ. ಸೊ ಇಲ್ಲಿಂದ ನನಗೆ 19th ಡಿಸೆಂಬರ್ ಗುರುವಾರ ನಿಫ್ಟಿ ಎಕ್ಸ್ಪೈರಿನಲ್ಲಿ ಮಾರ್ಕೆಟ್ ಅಲ್ಲಿ ಸ್ವಲ್ಪ ರಿಕವರಿ, ಶಾರ್ಟ್ ಕವರಿಂಗ್ ನ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಅದಕ್ಕೆ ಕೆಲವೊಂದು ಇಂಪಾರ್ಟೆಂಟ್ ಕಾರಣಗಳು ಏನು ಅಂತ ಈಗ ಹೇಳ್ತೀನಿ. ಮೊದಲದಾಗಿ ನಾವು ಇಂಡಿಯಾ ವಿಕ್ಸ್ಗೆ ಬಂದ್ರೆ, ಇಂಡಿಯಾ ವಿಕ್ಸ್ ನೋಡಿ ಕಳೆದ 2 ದಿನದಿಂದ ಹೆಚ್ಚಾಗ್ತಾ ಇದ್ದಿದ್ದು ಅದು ಇವತ್ತಿನ ದಿನ ಕಡಿಮೆ ಆಗಿದೆ. ಈಗ 14.37 ಹತ್ರ ಇದೆ, ನೆಗೆಟಿವ್ ಅಲ್ಲಿ ಇದೆ. ಸೊ ಇಂಡಿಯಾ ವಿಕ್ಸ್ ಹೆಚ್ಚಾಗ್ತಾ ಇರ್ಬೇಕಾದ್ರೆ ಇಂಡಿಯನ್ ಮಾರ್ಕೆಟ್ ಅಲ್ಲಿ ಕರೆಕ್ಷನ್ ಬರ್ತಾ ಇತ್ತು. ಇವತ್ತಿನ ದಿನ ಕೂಡ ಕರೆಕ್ಷನ್ ಬಂದಿದೆ, ಆದ್ರೆ ಇಂಡಿಯಾ ವಿಕ್ಸ್ ಇಲ್ಲಿ ಕಡಿಮೆ ಆಗ್ತಿರೋದು ಮೇ ಬಿ ವಾಲಟಿಲಿಟಿ ಕಡಿಮೆ ಆಗೋ ಲಕ್ಷಣಗಳು ಇದಾವೆ. ಸೊ ಇದು ಇಂಡಿಯನ್ ಮಾರ್ಕೆಟ್ಗೆ ಶಾರ್ಟ್ ಕವರಿಂಗ್ ಬರೋ ಚಾನ್ಸಸ್ ಇದೆ ಅಂತ ನನಗೆ ಅನಿಸ್ತಾ ಇದೆ. ಸೊ ನಾವು ಹೇಳ್ತಾ ಇರೋ ಪಾಯಿಂಟ್ಸ್ ಆಗ್ಬೋದು, ಆಗ್ದೇನೆ ಇರ್ಬೋದು. ಸೊ ನನ್ನ ಕೆಲವೊಂದು ವ್ಯೂನ ನಾನು ಇಲ್ಲಿ ಹೇಳ್ತಾ ಇದ್ದೀನಿ. ಇನ್ನು ಇದನ್ನ ಬಿಟ್ರೆ US ಬಾಂಡ್ ಯೀಲ್ಡ್ ನಾವು ಚೆಕ್ ಮಾಡಿದ್ರೆ 10 year ಬಾಂಡ್ ಯೀಲ್ಡ್ ಈಗ 4.4 ಹತ್ರ ಇದೆ. ಸೊ ಇದನ್ನ ನಾವು ನ್ಯೂಟ್ರಲ್ ಅಂತ ತಗೊಳ್ಳೋಣ. US ಡಾಲರ್ ಇಂಡೆಕ್ಸ್ ಇದು 107 ಹತ್ರ ಹೋಗಿದೆ, ಇದು ನ್ಯೂಟ್ರಲ್ ಟು ನೆಗೆಟಿವ್ ಆಗಿದೆ. ಸೊ ಇದು ನೆಗೆಟಿವ್ ಅಂತ ನಾವು ನ್ಯೂಟ್ರಲ್ ಟು ನೆಗೆಟಿವ್ ಅಂತ ಕನ್ಸಿಡರ್ ಮಾಡ್ತಾ ಇದೀವಿ. ಇನ್ನು ನಮ್ಮ ರುಪಿ ವ್ಯಾಲ್ಯೂ ಅಗೇನಿಸ್ಟ್ US ಡಾಲರ್ ಇದು 84.89 ಹತ್ರ ಇದೆ. ಸೊ ಇದು ಕೂಡ ನ್ಯೂಟ್ರಲ್ ಟು ನೆಗೆಟಿವ್ ಆಗಿದೆ. ನಾನು ಕಳೆದ ದಿನಗಳಿಂದ ಹೇಳ್ತಾ ಬಂದಿದ್ದೆ 84.89 ಹತ್ರ ಇರೋದೆಲ್ಲ ನೆಗೆಟಿವ್ ಆಗಿದೆ, 85 ಮಾತ್ರ ಹೋದ್ರೆ ಹೆಚ್ಚಿನದಾಗಿ ನೆಗೆಟಿವ್ ಆಗೋ ಚಾನ್ಸಸ್ ಇದೆ ಅಂತ. ಸೊ ಇದು ಸದ್ಯಕ್ಕೆ 84.95 ಇಂದ ಕಡಿಮೆಯಾಗಿ 84.89 ಹತ್ರ ಇದೆ. ಸೊ ಇದು ನ್ಯೂಟ್ರಲ್ ಟು ನೆಗೆಟಿವ್ ಅಂತಾನೆ ಈಗ ಕನ್ಸಿಡರ್ ಮಾಡೋಣ. ಬ್ರೆಂಟ್ ಕ್ರೂಡ್ ಆಯಿಲ್ ಚೆಕ್ ಮಾಡಿದ್ರೆ ಇದು 83.4 US ಡಾಲರ್ ಪರ್ ಬ್ಯಾರಲ್ ಆಗಿದೆ, ಇದು ಕೂಡ ನ್ಯೂಟ್ರಲ್ ಟು ನೆಗೆಟಿವ್ ಆಗಿ ಹೋಗ್ತಾ ಇದೆ. 75 ಮೇಲೆ ಹೋದ್ರೆ ಮಾತ್ರನೇ ನಾವು ಹೆಚ್ಚಿನ ಕರೆಕ್ಷನ್ ಈಕ್ವಿಟಿ ಮಾರ್ಕೆಟ್ ಅಲ್ಲಿ ನೋಡೋ ಚಾನ್ಸಸ್ ಇದೆ. ಸೊ ನಮ್ಮ ಪ್ಯಾರಾಮೀಟರ್ಸ್ ಗಳಲ್ಲಿ ಇಂಡಿಯಾ ವಿಕ್ಸ್ ಮಾತ್ರ ನಾನು ಎಕ್ಸ್ಪೆಕ್ಟ್ ಮಾಡಿದಂಗೆ ಪಾಸಿಟಿವ್ ಆಗಿ ಕಾಣಿಸ್ತಾ ಇದೆ. ಇನ್ನು US ಮಾರ್ಕೆಟ್ ನ ನಾವು ಇಲ್ಲಿ ಚೆಕ್ ಮಾಡಿದ್ರೆ, US ನ ಡೌ ಜೋನ್ಸ್ ಫ್ಯೂಚರ್ಸ್ ಕಳೆದ ವಾರದಲ್ಲಿ ಕಳೆದ 10 ದಿನದಿಂದ ಸತತವಾಗಿ ಕರೆಕ್ಷನ್ ನ ಕಾಣ್ತಾ ಬಂದಿದ್ದು, ಅದು ಇವತ್ತಿನ ದಿನ ಇಂಡಿಯನ್ ಮಾರ್ಕೆಟ್ ಅವರ್ಸ್ ಅಲ್ಲಿ ಸ್ವಲ್ಪ ಲೋವರ್ ಲೆವೆಲ್ ಇಂದ ರಿಕವರಿ ಕಂಡಿದೆ. ಹೈಯರ್ ಲೆವೆಲ್ ಇಂದ ಮೋರ್ ದನ್ 3% ಇಲ್ಲಿ ಕರೆಕ್ಷನ್ ಕಂಡಿದೆ. ಹಾಗೂ US ಫೆಡ್ ರೇಟ್ ಬರೋದಿದೆ. US ಫೆಡ್ ರೇಟ್ ಅಲ್ಲಿ ಎಕ್ಸ್ಪೆಕ್ಟೇಷನ್ ಇರೋದು 25 ಬೇಸಿಸ್ ಪಾಯಿಂಟ್ಸ್ ಕಟ್ ಆಗುತ್ತೆ ಅಂತ. ಸೊ ಈ ರೀತಿ ಏನಾದ್ರು 25 ಬೇಸಿಸ್ ಪಾಯಿಂಟ್ಸ್ ಕಟ್ ಬಂತು ಅಂತಂದ್ರೆ US ಮಾರ್ಕೆಟ್ ಅಲ್ಲಿ ಒಂದು ಒಳ್ಳೆ ರಿಕವರಿ ಕಾಣೋ ಚಾನ್ಸಸ್ ಇದೆ. ಅದು ನಮ್ಮ ಇಂಡಿಯನ್ ಮಾರ್ಕೆಟ್ಗೆ ಕೂಡ ರಿಕವರಿ ಕಾಣೋ ಚಾನ್ಸಸ್ ಇದೆ. ಸೊ ಇದು ಏನಾದ್ರು ಯಾವುದೇ ರೇಟ್ ಕಟ್ ಬರಲಿಲ್ಲ ಅಂತಂದ್ರೆ ಇಂಡಿಯನ್ ಮಾರ್ಕೆಟ್ ಯಾವುದೇ ಲೆವೆಲ್ ಅಲ್ಲಿ ಓಪನ್ ಆದ್ರೆ ಕೂಡ ಅಲ್ಲಿಂದ ಓವರ್ ಸೋಲ್ಡ್ ಮಾರ್ಕೆಟ್ ರಿಕವರಿ ಕಾಣೋ ಚಾನ್ಸಸ್ ಇದೆ ಅಂತ ನನಗೆ ಅನಿಸ್ತಾ ಇದೆ. ಸೊ ಏನಿದು ಓವರ್ ಸೋಲ್ಡ್ ಮಾರ್ಕೆಟ್ ಅಂತಂದ್ರೆ ಅದನ್ನ ನಾನು ನಿಮ್ಗೆ ಆಪ್ಷನ್ ಚೈನ್ ಪ್ರಕಾರ ತೋರಿಸ್ತೀನಿ. ಇಲ್ಲಿ ಆಪ್ಷನ್ ಚೈನ್ ಅಲ್ಲಿ ವೀಕ್ಲಿ ಎಕ್ಸ್ಪೈರಿನಲ್ಲಿ ಟೋಟಲ್ ಓಪನ್ ಇಂಟ್ರೆಸ್ಟ್ ಪುಟ್ ಸೈಡ್ ಅಲ್ಲಿ ನೋಡಿದ್ರೆ 42 lakhs ಇದೆ, ಕಾಲ್ ಸೈಡ್ ಅಲ್ಲಿ 1 lakh, ಮೋರ್ ದೆನ್ ಡಬಲ್ ಇದೆ, 3 times ಅಂತಾನೆ ಹೇಳ್ಬೋದು. ಈ ರೀತಿ ಓವರ್ ಸೋಲ್ಡ್ ಮಾರ್ಕೆಟ್ ಅಲ್ಲಿ ಯಾವುದೇ ಸ್ವಲ್ಪ ಪಾಸಿಟಿವ್ ನ್ಯೂಸ್ ಬಂದ್ರೆ ಕೂಡ ಒಂದು ಒಳ್ಳೆ ಶಾರ್ಪ್ ಅಪ್ ಮೂವ್ ಬರೋ ಚಾನ್ಸಸ್ ಇದೆ. ಸೊ ಓವರ್ ಸೋಲ್ಡ್ ಮಾರ್ಕೆಟ್ ಅಲ್ಲಿ ನಾವು ಪುಟ್ ಪೊಸಿಷನ್ ತಗೊಳ್ಳೋದನ್ನ ಅವಾಯ್ಡ್ ಮಾಡಕ್ ಹೇಳ್ತೀವಿ. ಹಾಗೂ ಯಾವುದೇ ರಿಕವರಿನಲ್ಲಿ ಕಾಲ್ ಪೊಸಿಷನ್ ತಗೊಂಡ್ರೆ ಒಳ್ಳೆ ಲಾಭ ಬರೋ ಚಾನ್ಸಸ್ ಇರುತ್ತೆ. ಸೊ ಇದು ಒಂದು ಕ್ಲೂ ಆಗುತ್ತೆ. ಇನ್ನು ಕಾಲ್ ಸೈಡ್ ಅಲ್ಲಿ ಹೈಯೆಸ್ಟ್ ಓಪನ್ ಇಂಟ್ರೆಸ್ಟ್ ಇರೋದು 24,200 ಹತ್ರ, ಇಲ್ಲಿ 3,50,000 ಓಪನ್ ಇಂಟ್ರೆಸ್ಟ್ ಇದೆ. ಅಲ್ಲಿಂದ ಎವ್ರಿ 100 ಪಾಯಿಂಟ್ಸ್ಗೆ
ಮೋರ್ ದೆನ್ 4 lakh ಓಪನ್ ಇಂಟ್ರೆಸ್ಟ್ ಇಲ್ಲಿ ಕಾಣಿಸ್ತಾ ಇದಾವೆ. ಸೊ 24,200 ಮೇಲೆ ನಿಫ್ಟಿ ಸಸ್ಟೈನ್ ಆಯ್ತು 930 ವರೆಗೆ ಅಂತಂದ್ರೆ ಅಲ್ಲಿಂದ ಹೆಚ್ಚಿನ ಅಪ್ ಬರೋ ಚಾನ್ಸಸ್ ಇರುತ್ತೆ. ಗ್ಯಾಪ್ ಡೌನ್ ಅಂತ ಓಪನ್ ಆದ್ರೆ ಕೂಡ 24,200 ಮೇಲೆ ಮಾತ್ರನೇ ನಾವು ಲಾಂಗ್ ಪೊಸಿಷನ್ ತಗೊಳ್ಳೋದ್ರ ಬಗ್ಗೆ ನೋಡ್ಬೋದು. ಇನ್ನು ಪುಟ್ ಸೈಡ್ ಅಲ್ಲಿ ಹೈಯೆಸ್ಟ್ ಓಪನ್ ಇಂಟ್ರೆಸ್ಟ್ ನೆಕ್ಸ್ಟ್ ಇರೋದು 24,000 ಹತ್ರ, ಅದು 3,42,000. ಸೊ ನಿಫ್ಟಿಗೆ ಸಪೋರ್ಟ್ ಏನಾದ್ರು ಇದ್ರೆ 24,000 ಹತ್ರ ಸಿಗುತ್ತೆ. ಕರೆಕ್ಷನ್ ಅಲ್ಲಿ 24,000 ಇಂದ ರಿಕವರಿ ಬರೋಕೆ ಶುರು ಆದ್ರೆ 24,200 ಅದ್ರ ಮೇಲೆ ಕೂಡ ಹೋಗೋ ಚಾನ್ಸಸ್ ಇದೆ. ವೀಕ್ಲಿ ಎಕ್ಸ್ಪೈರಿ 24,300 ಹತ್ರ ಅದ್ರ ಮೇಲೇನೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಸೊ ಇದು ನಿಫ್ಟಿ ಆಪ್ಷನ್ ಚೈನ್ ಆಯ್ತು. ಸೊ ನಿಫ್ಟಿ ಆಪ್ಷನ್ ಚೈನ್ ಇಟ್ಕೊಂಡು ನಾವು ನಿಫ್ಟಿನಲ್ಲಿ ಲೆವೆಲ್ಸ್ ಬಗ್ಗೆ ಡಿಸ್ಕಸ್ ಮಾಡಬೇಕು ಅಂದ್ರೆ ಕೂಡ ನಾನು ಆಲ್ರೆಡಿ ಹೇಳ್ದಂಗೆ ಮಾರ್ಕೆಟ್ ಅಲ್ಲಿ ಏನಾದ್ರು ಗ್ಯಾಪ್ ಡೌನ್ ಅಂತ ಆದ್ರೆ 24,000 ಹತ್ರ ನಿಫ್ಟಿ ಸಿಕ್ಕರೆ ಇಲ್ಲಿಂದ ರಿಕವರಿ ಬರೋ ಚಾನ್ಸಸ್ ಇರುತ್ತೆ. ಅದೇ ಏನಾದ್ರು ಫ್ಲಾಟ್ ಆಗಿ ಓಪನ್ ಆದ್ರೆ 24,200 ಹತ್ರ ಸೆಷನ್ ಆದ್ರೆ ಅಲ್ಲಿಂದ ರಿಕವರಿ ಬರೋ ಚಾನ್ಸಸ್ ಇರುತ್ತೆ. ಸೊ ನನ್ನ ಪ್ರಕಾರ 24,300 ಅದ್ರ ಮೇಲೆನೆ ನಿಫ್ಟಿ ಎಕ್ಸ್ಪೈರಿ ಕಾಣ್ಬೋದು. ಸೊ ಇದನ್ನ ಮನಸ್ಸಲ್ಲಿ ಇಟ್ಕೊಂಡು ನಾವು ನಿಫ್ಟಿನಲ್ಲಿ ಪೊಸಿಷನ್ ತಗೊಳಕ್ಕೆ ಯೋಚನೆ ಮಾಡ್ಬೋದು. ಸೊ ಈ ಲೆವೆಲ್ಸ್ ಗಳನ್ನ ನಾವು ಇಟ್ಕೊಂಡು ಟ್ರೇಡ್ ಮಾಡ್ಬೋದು. ಆದ್ರೆ ಆದಷ್ಟು ನಮ್ಮ ರಿಸ್ಕ್ ನ ಅನುಗುಣವಾಗಿ ನಾವು ಪೊಸಿಷನ್ಸ್ ಗಳನ್ನ ತಗೋಬೇಕಾಗುತ್ತೆ. ಆದಷ್ಟು ಗುರುವಾರದ ದಿನ ಮಲ್ಟಿಪಲ್ ಟ್ರೇಡ್ ಮಾಡೋದನ್ನ ಅವಾಯ್ಡ್ ಮಾಡಬೇಕು. ಮಾಡಿದ 1 or 2 ಟ್ರೇಡ್ ಅಲ್ಲಿ ನಿಮ್ಗೆ ಎಕ್ಸ್ಪೆಕ್ಟೇಷನ್ ರೀತಿಯ ಮೂಮೆಂಟಮ್ ಬಂತು ಅಂದ್ರೆ ಆಗ ನಮ್ಮ ಟಾರ್ಗೆಟ್ಗಳು 24,300, ಅದ್ರ ಮೇಲೆ ಸಸ್ಟೈನ್ ಆದ್ರೆ 24,400 ಅಥವಾ 450 ವರೆಗೂ ನಿಫ್ಟಿ ಬರೋ ಚಾನ್ಸಸ್ ಇರುತ್ತೆ. ಆ ಲೆವೆಲ್ಗಳ ಕಡೆ ನಾವು ಗಮನ ಕೊಡಬೇಕಾಗುತ್ತೆ. ಇನ್ನು ನಿಫ್ಟಿ ಆದ್ಮೇಲೆ ನಾವು ಬ್ಯಾಂಕ್ ನಿಫ್ಟಿಗೆ ಬಂದ್ರೆ ಬ್ಯಾಂಕ್ ನಿಫ್ಟಿ ತನ್ನ 50 ಡೇ ಮೂವಿಂಗ್ ಆವರೇಜ್ ಕೆಳಗಡೆ ಬಂದಿದ್ದು ಎಂಡ್ ಆಫ್ ದ ಡೇ ಸ್ವಲ್ಪ ರಿಕವರಿ ಕಾಣ್ತಾ ತನ್ನ 50 ಡೇ ಮೂವಿಂಗ್ ಆವರೇಜ್ ಹತ್ರನೇ ಕ್ಲೋಸಿಂಗ್ ನ ಕಂಡಿದೆ. ಸೊ ಬ್ಯಾಂಕ್ ನಿಫ್ಟಿನಲ್ಲಿ ಕೂಡ ಯಾವುದೇ ಕರೆಕ್ಷನ್ ಅಲ್ಲಿ ನಾವು 51,600 700 ಹತ್ರ ಸಿಕ್ಕರೆ ಇಲ್ಲಿಂದ ಸಪೋರ್ಟ್ ತಗೊಂಡು ಬ್ಯಾಂಕ್ ನಿಫ್ಟಿ ರಿಕವರಿ ಕಾಣ್ಬೋದು. ಬ್ಯಾಂಕ್ ನಿಫ್ಟಿ ಕೂಡ ಓವರ್ ಸೋಲ್ಡ್ ಆಗಿದೆ. ಸೊ ಈ ಲೆವೆಲ್ ಅಲ್ಲಿ ಸಿಕ್ಕರೆ ಕೂಡ ನಾವು ಕಾಲ್ ಪೊಸಿಷನ್ ತಗೊಳ್ಳೋಣ. ಅಥವಾ 52,200 ಮೇಲೆ ಬ್ಯಾಂಕ್ ನಿಫ್ಟಿ ಸಸ್ಟೈನ್ ಆಯ್ತು ಅಂತಂದ್ರೆ ಅಲ್ಲಿಂದ ಬರೋ ರಿಕವರಿನ ನಾವು 52,600 ಹಾಗೂ 800 ಲೆವೆಲ್ಗಳು ಇಟ್ಕೊಂಡು ಕಾಲ್ ಪೊಸಿಷನ್ ತಗೊಳಕ್ಕೆ ನೋಡ್ಬೋದು. ಸೊ ಈ ಎಲ್ಲ ಲೆವೆಲ್ಸ್ ನ ಇಟ್ಕೊಂಡು ನಾವು ನಿಫ್ಟಿ ಹಾಗೂ ಬ್ಯಾಂಕ್ ನಿಫ್ಟಿನಲ್ಲಿ 19th ಡಿಸೆಂಬರ್ ನಿಫ್ಟಿ ಎಕ್ಸ್ಪೈರಿ ವೀಕ್ ಅಲ್ಲಿ ಟ್ರೇಡ್ ಮಾಡೋಣ. ಮಾರ್ಕೆಟ್ ಅವರ್ಸ್ ಅಲ್ಲಿ ಏನಾದ್ರೂ ಹೆಚ್ಚಿನ ಅಪ್ಡೇಟ್ಸ್ ಕೊಡೋಂಗಿದ್ರೆ ಅದನ್ನ ನಾನು ನಮ್ಮ ಟುಡೇಸ್ ಇನ್ವೆಸ್ಟ್ಮೆಂಟ್ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಕೊಡ್ತೀನಿ. ಸೊ ಇಷ್ಟ ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಾನು ಕೊಟ್ಟಿರೋ ಮಾಹಿತಿ ಇಷ್ಟ ಆದಲ್ಲಿ ಲೈಕ್ ಮಾಡೋದನ್ನ ಶೇರ್ ಮಾಡೋದನ್ನ ಮರಿಬೇಡಿ. ನಿಮ್ಮ ಅನಿಸಿಕೆನ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ಅಂತ ಹೇಳ್ತಾ ವಿಡಿಯೋ ಇಲ್ಲಿವರೆಗೆ ನೋಡಿದ್ದಕ್ಕೆ ನಿಮ್ಗೆಲ್ಲ ನನ್ನ ಕಡೆಯಿಂದ ಧನ್ಯವಾದಗಳು. ಥ್ಯಾಂಕ್ ಯು.